ಈಗ ಎಷ್ಟು ವರ್ಷದಿಂದ ನೀವು ಫಾರ್ಮಿಂಗ್ ಮಾಡ್ತಾ ಇದ್ದಾರೆ? ಇದು ಎಷ್ಟು ವರ್ಷದ ಗಿಡ? ಇದು ಸುಮಾರು 20 ವರ್ಷದ ಗಿಡ. ಈ 2 ವರ್ಷದ ಮುಂಚೆ ಓಕೆ, ಒಂದ್ 2 ಕ್ವಿಂಟಲ್ 3 ಕ್ವಿಂಟಲ್ ಹಿಂಗೆ ಅಡಿಕೆ ಆಗ್ತಾ ಇತ್ತು. 300 ಗಿಡಕ್ಕೆ ಕಡಿಮೆ ಬೆಳೆ ಆಗ್ತಿತ್ತು. 2 ಕ್ವಿಂಟಲ್ ಆಗ್ತಿದ್ದಂತ ತೋಟ 7 ಕ್ವಿಂಟಲ್ಗೆ ಬಂದು ನಿಂತಿದೆ. ನಮಸ್ಕಾರ ರೈತ ಬಾಂಧವರೇ, ಚಿಕ್ಕನಾಯಕನಹಳ್ಳಿ ಮತ್ತು ತಿಪಟೂರು ಭಾಗದ ಡಾಕ್ಟರ್ ಸಾಯಿಲ್ ಪ್ರತಿನಿಧಿಯಾಗಿ ಗುರುಚರಣ್ ಮಾತಾಡ್ತಾ ಇದ್ದೀನಿ. ಇವತ್ತು ಒಂದೊಳ್ಳೆ ಫಾರ್ಮರ್ ಹತ್ರ ಬಂದಿದ್ದೀನಿ. ನಮ್ಮ ಡಾಕ್ಟರ್ ಸಾಯಿಲ್ ಯೂಸ್ ಮಾಡಿರೋಂಥ ಫಾರ್ಮರು. ಸರ್ ನಮಸ್ಕಾರ. ನಮಸ್ತೆ. ನಿಮ್ಮ ಹೆಸರು? ನಮ್ಮ ಹೆಸರು ಉಮಾ ಮಹೇಶ್ ಅಂತೇಳಿ, ಚಿಕ್ಕನಾಯಕನಹಳ್ಳಿ ತಾಲೂಕು, ಶೆಟ್ಟಿಕೆರೆ ಹೋಬಳಿ, ಓಕೆ, ತುಮಕೂರು ಜಿಲ್ಲೆ. ಈಗ ಎಷ್ಟು ವರ್ಷದಿಂದ ನೀವು ಫಾರ್ಮಿಂಗ್ ಮಾಡ್ತಾ ಇದ್ದಾರೆ? ಇದು ಎಷ್ಟು ವರ್ಷದ ಗಿಡ? ಇದು ಸುಮಾರು 20 ವರ್ಷದ ಗಿಡ. ಓಕೆ, ಒಂದು 20 ವರ್ಷ ಗಿಡ. ಈಗ 15 ವರ್ಷದಿಂದ ನಾನು ಅಡಿಕೆ ಬೆಳೆ ತಗೊಂತಾ ಇದ್ದೀನಿ. ತಗೊಂತಾ ಇದ್ದೀರಾ? ಮುಂಚೆ ಇಷ್ಟು ಬೆಳೆ ಇರಲಿಲ್ಲ. ಈ 2 ವರ್ಷದ ಮುಂಚೆ ಓಕೆ, ಒಂದ್ 2 ಕ್ವಿಂಟಲ್ 3 ಕ್ವಿಂಟಲ್ ಹಿಂಗೆ ಅಡಿಕೆ ಆಗ್ತಾ ಇತ್ತು. ಓಕೆ. ಎಷ್ಟು ಗಿಡಕ್ಕೆ? 300 ಗಿಡ. 300 ಗಿಡಕ್ಕೆ ಕಡಿಮೆ ಬೆಳೆ ಆಗ್ತಿತ್ತು. ಓಕೆ. ನನ್ನ ಫ್ರೆಂಡ್ ಒಬ್ರು ಡಾಕ್ಟರ್ ಸಾಯಿಲ್ ಯೂಸ್ ಮಾಡ್ತಿದ್ರು. ಅದನ್ನ ಯೂಸ್ ಮಾಡಿ ಒಳ್ಳೆ ಇಳುವರಿ ಬರುತ್ತೆ ಅಂತೇಳಿ ನನಗೆ ಸಜೆಷನ್ ಕೊಟ್ಟರು. ಅದೇ ರೀತಿ ನಾನೀಗ ಒಂದು ವರ್ಷದಿಂದ ಇದನ್ನ ಡಾಕ್ಟರ್ ಸಾಯಿಲ್ ಯೂಸ್ ಮಾಡ್ತಾ ಇದ್ದೀನಿ. ವರ್ಷಕ್ಕೆ ಎಷ್ಟು ಬಾರಿ ಆಗ್ತಾ ಇದ್ದೀರಾ? ವರ್ಷಕ್ಕೆ 2 ಬಾರಿ ಆಗ್ತಾ ಇದೆ. 2 ಬಾರಿ ಕೊಡ್ತಾ ಇದ್ದೀರಾ. ನಿಮ್ಗೆ ಇಳುವರಿ ಜೊತೆಗೆ ಮರದಲ್ಲಿ ಏನ್ ಚೇಂಜಸ್ ಆಗಿದೆ? ಗಿಡದಲ್ಲಿ ಹಣ್ಣೊಡ್ಕ ಇವೆಲ್ಲ ಸ್ವಲ್ಪ ಆದಷ್ಟು ಕಡಿಮೆ ಆಗಿದೆ. ಹಣ್ಣೊಡ್ಕ, ಅರಳುದ್ರದ್ದು ಡ್ರಾಪಿಂಗ್ ಎಷ್ಟು % ಕಡಿಮೆ ಆಗಿದೆ ನಿಮ್ಗೆ? ಒಂದು 60% ಕಡಿಮೆ ಆಗಿದೆ ಅಂತ. ಅಂದ್ರೆ ಈ ವರ್ಷ ಗರ್ಭಧಾರಣೆನೂ ಮುಂಚಿತವಾಗಿ ಚೆನ್ನಾಗಿದೆ. ಓಕೆ. ಟೋಟಲ್ ಒಂದು 300 ಗಿಡ ಇದೆ. 300 ಗಿಡಕ್ಕೆ ಇಷ್ಟು ಒಂದು 6 ರಿಂದ 7 ಕ್ವಿಂಟಲ್ ಆಗುತ್ತೆ ಅನ್ನೋ ಒಂದು ನಿರೀಕ್ಷೆ ಇದೆ. 300 ಗಿಡಕ್ಕೆ 6 ರಿಂದ 7 ಕ್ವಿಂಟೋಲು. ತುಂಬಾ ಹಾಳಾಗಿದ್ದ ತೋಟ 7 ಕ್ವಿಂಟೋಲಿಗೆ ಬಂದು ನಿಂತಿದೆ. ಡಾಕ್ಟರ್ ಸಾಯಿಲ್ ನ ಯೂಸ್ ಮಾಡಿದ್ದಾದ್ಮೇಲೆ ನಿಮ್ಮ ಮಣ್ಣಲ್ಲಿ ಏನೇನ್ ಬದಲಾವಣೆ ಆಗಿದೆ? ಒಳ್ಳೆ ಮಣ್ಣು ಒಳ್ಳೆ ಸ್ಮೂತ್ ಆಗಿರುತ್ತೆ. ಮುಂಚೆ ಈ ತರ ಸ್ಮೂತ್ ಆಗಿ ಬರ್ತಿರ್ಲಿಲ್ಲ. ಒಳ್ಳೆ ಎರೆಹುಳು ಎಲ್ಲ ಫಾರ್ಮೇಶನ್ ಚೆನ್ನಾಗ್ ಆಗಿರೋದ್ರಿಂದ ಮಣ್ಣು ಮೃದುವಾಗಿದೆ. ಅತಿ ಹೆಚ್ಚಾಗಿ ಮಳೆ ಆದ್ರೆ ನಿಮ್ ಭೂಮಿನಲ್ಲಿ ನೀರ್ ನಿಲ್ತಾ ಇದೆಯಾ? ನೀರ್ ನಿಲ್ತಾ ಇಲ್ಲ. ಅಂದ್ರೆ ಒಳ್ಳೆ ಕುಡ್ಕೊಂಡು ಹೋಗ್ತಾ ಐತೆ. ಓಕೆ. ಇದೇ ರೀತಿ ನಿಮ್ಮ ಮಣ್ಣು ಹಾಳಾಗಿದ್ದು ನೀವು ಅಂದ್ಕೊಂಡಿರೋಷ್ಟು ಫಸಲ್ ತೆಗಿಯಕ್ಕೆ ಆಗ್ತಾ ಇಲ್ಲ ಅಂತಂದ್ರೆ ಡಾಕ್ಟರ್ ಸಾಯಿಲ್ ಪ್ರತಿದಿನ ಸಂಪರ್ಕ ಮಾಡಿ ನಿಮಗೆ ಹೆಚ್ಚಿನ ಇಳುವರಿ ಜೊತೆಗೆ ಮುಂದಿನ ಪೀಳಿಗೆಗೂ ನಿಮಗೂ ಮಣ್ಣನ್ನ ಬದಲಾವಣೆ ಮಾಡಿಕೊಡೋ ಜವಾಬ್ದಾರಿ ನಮ್ದು. ಕೆಳಗಡೆ ಕಾಣ್ತಾ ಇರತಕ್ಕಂಥ ನಂಬರ್ಗೆ ಸಂಪರ್ಕ ಮಾಡಿ ನಿಮ್ಮ ತೋಟದಲ್ಲೇನೆ ಬಂದು ಮಣ್ಣಿನ ಪರೀಕ್ಷೆ ಮಾಡಿ ನಿಮ್ಗೆ ಏನು ಬದಲಾವಣೆ ಆಗಿದೆ ಅನ್ನೋದನ್ನ ನಾವು ತಿಳಿಸ್ಕೊಟ್ಟು. ನಮಸ್ತೆ.